ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ದೇವಸ್ಥಾನಗಳಲ್ಲಿ ಮಾಡುವಂತಹ ಒಂದು ಪಲ್ಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸೋರೆಕಾಯಿಯನ್ನು ಉಪಯೋಗಿಸಿಕೊಂಡು ಕಾಯಿ ಸಾಸುವೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪಲ್ಯ ಇಲ್ಲದೆ ನಮ್ಮ ಊಟ ಕಂಪ್ಲೀಟ್ ಆಗೋದೇ ಇಲ್ಲ. ಸೋರೆಕಾಯಿ ದಕ್ಷಿಣ ಭಾರತದಲ್ಲಿ ತುಂಬ ಕಡಿಮೆ ಉಪಯೋಗ ಮಾಡ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಅದಕ್ಕೆ ಅದರದ್ದೇ ಆದ ಒಂದು ಟೇಸ್ಟ್ ಅಂತ ಇರೋದಿಲ್ಲ. ತುಂಬ ಬ್ಲ್ಯಾಂಡಾಗಿ ಪಲ್ಯ ಮಾಡಿದ್ರೆ, ನಾರ್ಮಲಾಗಿ ಪಲ್ಯ ಮಾಡಿದ್ರೆ ಅದು ತುಂಬ ಚಪ್ಪೆ ಚಪ್ಪೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇರೋದಿಲ್ಲ. ಅದೇ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು ಸೋರೆಕಾಯನ್ನು ತೊಗೊಂಡಿದ್ದೀನಿ. ತುಂಬ ಎಳುತ್ತಾಗಿದೆ. ಇದರನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಉದ್ದಿನಬೇಳೆ, ಸಾಸಿವೆ, ಹಸಿಮೆಣಸು, ಇಂಗು, ಅರಿಶಿಣ, ಕರಿಬೇವನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು. ಅಂದರೆ ಉದ್ದಿನಬೇಳೆ ಕೆಂಪಗಾಗುವವರೆಗೂ ಒಗ್ಗರಣೆಯನ್ನು ಹುರಿಬೇಕು. ಇಲ್ಲಿ ನೀವು ಕಡಲೆಬೇಳೆ ಬೇಕು ಅನಿಸಿದ್ರೆ ಕಡಲೆಬೇಳೆಯನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು. ಒಗ್ಗರಣೆ ಮಾಡಿ, ಒಗ್ಗರಣೆ ಕೆಂಪಗಾಗಬೇಕು. ಅಂದರೆ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಒಗ್ಗರಣೆಯನ್ನು ಬೇಯಿಸಬೇಕು. ನಂತರ ಇದಕ್ಕೆ ಹೆಚ್ಚಿದಂತಹ ಸೋರೆಕಾಯಿಯನ್ನು ಹಾಕಬೇಕು. ಹಾಗೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಸೇರಿಸಿ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ಸೋರೆಕಾಯಿ ಬೇಯೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಮುಚ್ಚಿ ಬೇಯಿಸಿದ್ರೆ ಬೇಗ ಬೆಂದು ಹೋಗುತ್ತೆ. ಈಗ ನಾನು ಕಾಯಿ ಸಾಸುವೆ ಅಂತ ಹೇಳಿದೆ, ಅದಕ್ಕೊಂದು ಮಸಾಲೆಯನ್ನು ರುಬ್ಕೋಬೇಕು. ತೆಂಗಿನಕಾಯಿ, ಸಾಸಿವೆ, ಸಣ್ಣ ಚೂರು ಹುಣಸೆಹಣ್ಣು ಮತ್ತು ಬ್ಯಾಡಗಿ ಮೆಣಸು ಇದನ್ನು ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಹುರಿಯೋದೇನು ಬೇಕಾಗಿಲ್ಲ, ತರ್ತರಿಯಾಗಿ ರುಬ್ಬಿ ಇಟ್ಕೋಬೇಕು. ಈಗ ಬೆಂದಿರುವಂತಹ ಹೋಳಿಗೆ ನಾವು ರುಬ್ಬಿದ ಮಿಶ್ರಣವನ್ನು ಸೇರಿಸಬೇಕು. ಇಲ್ಲಿ ಚೆನ್ನಾಗಿ ಹೋಳು ಬೆಂದಿದೆ. ರುಬ್ಬಿದ ಮಿಶ್ರಣ, ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು. ಉಪ್ಪನ್ನು ನೋಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲೇ ಹಾಕಿದ್ದೀನಿ. ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ 1-2 ನಿಮಿಷಗಳ ಕಾಲ ಬಿಸಿ ಮಾಡಿದ್ರೆ ತುಂಬ ರುಚಿಯಾದಂತಹ ಕಾಯಿ ಸಾಸುವೆ ಪಲ್ಯ ರೆಡಿಯಾಗುತ್ತೆ. ನೀವು ಯಾವುದೇ ತರಕಾರಿಗೂ ಈ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೋದು. ಆದರೆ ಸೋರೆಕಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.